ಹಲೋ RCB ಗೈಸ್. ನಾನು ಯೋಚನೆ ಮಾಡ್ತಿದ್ದೆ ನೆನ್ನೆ ಮ್ಯಾಚ್ ನೋಡಿದ್ಮೇಲೆ. ಮ್ಯಾಚ್ ನೋಡಿದಾಗ ನನಗಂತೂ ತಲೆಯಲ್ಲಿ ಏನೋ ಒಂದು ಇದು ಹುಳ ಹೊಡಕ್ ಸ್ಟಾರ್ಟ್ ಆಯ್ತು. ನಾನು ಅನ್ಕೊಂಡೆ ಇದ್ರ ಬಗ್ಗೆ ನಾನು ಮಾತಾಡ್ಲೇಬೇಕು ಅಂತ. ನೆನ್ನೆ ಮ್ಯಾಚು ನೋಡಿದಿರಲ್ಲ, 209 ಅಷ್ಟೇ ಸ್ಕೋರ್ ಇದ್ದಿದ್ದು. ಸ್ಕೋರ್ ಏನು ತುಂಬಾ ಇರಲಿಲ್ಲ, ಹೊಡಿಬೋದಿತ್ತು. ಬಟ್ ನಾನು ಅದನ್ನು ಹೇಳಕ್ ಹೋಗಲ್ಲ, ಯಾಕಂದ್ರೆ LSG ವೀಕು ಆ ತರ ಏನು ನೋಡಕ್ ಹೋಗಲ್ಲ. ಬ್ಯಾಕ್ ಟು ಬ್ಯಾಕ್ ಮ್ಯಾಚಸ್ ಗೆದ್ದಿದೆ ಅಂತ ಹೇಳಿದ್ರೆ LSG ಸ್ಟ್ರಾಂಗ್ ಇದೆ ಅಂತ ನಿಮ್ಗೆ ಎಲ್ಲರಿಗೂ ಗೊತ್ತಿದೆ. ಯಾಕಂತ ಹೇಳಿದ್ರೆ ಬ್ಯಾಕ್ ಟು ಬ್ಯಾಕ್ ಬ್ಯಾಚ್ ಗೆಲ್ಲೋದು ಅಂತ ಹೇಳಿದ್ರೆ ಅಷ್ಟೊಂದು ಈಸಿ ಅಲ್ಲ ಈ ಸೀಸನ್ ಅಲ್ಲಿ. ಮತ್ತೆ ಇನ್ನೊಂದು, ನಿನ್ನೆ ಆ ಮ್ಯಾಚ್ ಅಲ್ಲಿ ನೀವು ನೋಡ್ಬೋದು, ಸ್ಟಾರ್ಟಿಂಗ್ ಓಪನಿಂಗ್ ಟೈಮ್ ಅಲ್ಲಿ ಮಳೆ ಬರಕ್ ಸ್ಟಾರ್ಟ್ ಆಯ್ತು. ಫಸ್ಟ್ ಒಂದ್ ರೌಂಡ್ ಆಗ್ತಿದ್ದಂಗೆ ಮಳೆ ಬರಕ್ ಸ್ಟಾರ್ಟ್ ಆಯ್ತು. ಮತ್ತೆ ಅದಾಗ್ತಿದ್ದಂಗೆ ಮತ್ತೆ ಸ್ವಲ್ಪ ಬ್ಯಾಟಿಂಗ್ ಆಗ್ತಾ ಇದ್ದಂಗೆ ಮತ್ತೆ ಮಳೆ ಬರಕ್ ಸ್ಟಾರ್ಟ್ ಆಯ್ತು. ಡಿಲೇ ಮಾಡಿ ಮತ್ತೆ ಆಡಕ್ ಸ್ಟಾರ್ಟ್ ಮಾಡಿದ್ರು. ಆ ಮ್ಯಾಚ್ ಅಲ್ಲ ಫುಲ್ ನೋಡಿದ್ವಿ. ಫುಲ್ ನೋಡ್ಬೇಕಾದ್ರೆ ಅವ್ರು ಹೊಡಿಯೋಕೆ ಟಾರ್ಗೆಟ್ ಇರ್ಲಿಲ್ಲ, ಬಟ್ ಅವರಿಗೆ ಸ್ಟ್ರಾಟಜಿ ಮಾಡಕ್ಕೆ ಆಲ್ಮೋಸ್ಟ್ ಸ್ವಲ್ಪ ಟೈಮ್ ಸಿಗ್ತಾ ಇತ್ತು. ಇದು ಅವರಿಗೆ ಸ್ವಲ್ಪ ಪ್ಲಸ್ ಪಾಯಿಂಟ್ ಆಗಿದ್ರಿಂದ ಸ್ಕೋರ್ ಚೆನ್ನಾಗಿ ಮಾಡಿದ್ದಾರೆ, ಇಲ್ಲ ಅಂತ ಹೇಳಲ್ಲ. ಮಾರ್ಚ್ ಅವರು ಸಹ ತುಂಬಾ ಚೆನ್ನಾಗಿ ಬ್ಯಾಟಿಂಗ್ ಆಡಿದ್ದಾರೆ. ಬ್ಯಾಟಿಂಗ್ ನೋಡ್ಬೋದು, ಅವ್ರು ಮಾರ್ಚ್ ಅವ್ರ ಬ್ಯಾಟಿಂಗ್ ನಿಂದ 111 ರನ್ ಹೊಡೆದಿದ್ದಾರೆ ಅಂತ ಹೇಳಿದ್ರೆ ಅವ್ರು ಸುಮ್ನೆನಾ? 8 6 8 4ಗಳ ಹೊಡೆದಿರೋದು ಅವ್ರು ಸುಮ್ನೆನಾ? ಹೊಡೆದಿದ್ದಾರೆ. ಅವ್ರು ತುಂಬಾ ಚೆನ್ನಾಗಿ ಬ್ಯಾಟಿಂಗ್ ಆಡಿದ್ದಾರೆ. ಬಟ್ ನಮ್ಮ RCB ಏನು ಪ್ರಾಬ್ಲಮ್ ಅಂತ ಹೇಳಿದ್ರೆ, ನನ್ನ ತಲೆ ನೋಡೋ ಫಸ್ಟ್ ಕ್ವಶನ್ ಏನ್ ಗೊತ್ತಾ? RCB ಅವರು ಈಗ ತುಂಬಾ ಜನ ಪ್ಲೇಯರ್ಸ್ ನ ಆಕ್ಷನ್ ಅಲ್ಲಿ ತಗೊಂಡ್ರು. ಈ ಮೀಟಿಂಗ್ ಮಾಡಿ ಅದರಲ್ಲಿ ಸೆಲೆಕ್ಷನ್ ಮಾಡಿ ಈ ತರದ ಪ್ಲೇಯರ್ಸ್ ಗಳು ಬೇಕು ಅಂತ ಹೇಳ್ಬಿಟ್ಟು ಪರ್ಫೆಕ್ಟ್ ಆಗಿ ಅವರು ಕೂತು ಸೆಲೆಕ್ಷನ್ ಮಾಡಿ ತಗೊಂಡ್ರು. ಹೌದಲ್ವಾ? ನೋಡ್ತಾ ಇರ್ಬೋದು, ಯಾರ ಯಂಗ್ಸ್ಟರ್ಸ್ ತುಂಬಾ ಜನ ತಗೊಂಡಿದ್ದಾರೆ. ಆಮೇಲೆ ಇನ್ನ ಆಗ್ತಿದ್ದಂಗೆ ಎಕ್ಸ್ಪೀರಿಯನ್ಸ್ ತಗೊಂಡಿದ್ದಾರೆ. ನೀವು ಆಲ್ಮೋಸ್ಟ್ ಇಷ್ಟು ಮ್ಯಾಚ್ ಆಗಿದೆಯಲ್ಲ, ಇಷ್ಟು ಮ್ಯಾಚ್ ಅಲ್ಲಿ ನೀವು ನೋಡ್ತಾ ಇರ್ಬೋದು, ಸೇಮ್ ಯಾವ ಪ್ಲೇಯರ್ಸ್ ಆಡ್ಸಿರ್ತಾರೆ ಅದೇ ಪ್ಲೇಯರ್ಸ್ ನ ಫುಲ್ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಬಟ್ ನನ್ನ ಮೈಂಡ್ ಅಲ್ಲಿ ಏನ್ ನೋಡ್ತಾ ಇದೆ ಅಂತ ಹೇಳಿದ್ರೆ, ಐರೋರ್ಗೂ ಸ್ವಲ್ಪ ಚಾನ್ಸಸ್ ಕೊಡಬೇಕು. ಅಷ್ಟು ಜನ ಪ್ಲೇಯರ್ಸ್ ಇದ್ದಾರೆ. ನಾನು ಫಸ್ಟ್ ಸೀಸನ್ ಒಂದು ಸ್ಟಾರ್ಟಿಂಗ್ ಓಪನಿಂಗ್ ಮ್ಯಾಚು ಒಂದ್ 3 ಮ್ಯಾಚ್ ನಾನು 4 ಮ್ಯಾಚ್ ಆಡಿಸ್ಬೋದು. ಆ ಮಧ್ಯದಲ್ಲಿ ನಾವು ಹೊಸ ಪ್ಲೇಯರ್ಸ್ ಗಳಿಗೂ ಚಾನ್ಸ್ ಕೊಡ್ಬೇಕು, ಯಂಗ್ಸ್ಟರ್ಸ್ ಗಳಿಗೆ ಚಾನ್ಸ್ ಕೊಡ್ಬೇಕು. ಯಂಗ್ಸ್ಟರ್ಸ್ ಗಳಿಗೆ ಚಾನ್ಸ್ ಕೊಟ್ಟಾಗ ತುಂಬಾ ಚೆನ್ನಾಗಿ ಅವ್ರು ಬ್ಯಾಟಿಂಗ್ ಆಡ್ತಾರೆ. ಅದ್ರ ಬಗ್ಗೆ ಅವ್ರ ಎಬಿಲಿಟಿ ಗೊತ್ತಾಗುತ್ತೆ, ಯಾವ ತರ ಏನ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಮತ್ತೆ ನೆನ್ನೆ ಮ್ಯಾಚ್ ನಾನು ಅದೆಲ್ಲ ತಗೊಂಡ್ ಬಿಟ್ಬಿಡೋಣ. ನೆನ್ನೆ ಮ್ಯಾಚ್ ಅಲ್ಲೇ ನಾನು ತಗೊಳ್ತೀನಿ. ನೆನ್ನೆ ಮ್ಯಾಚ್ ಅಲ್ಲಿ ತುಂಬಾ ನಮ್ ಬೌಲಿಂಗು ಪ್ರಾಬ್ಲಮ್ ಆಯ್ತು, ಬ್ಯಾಟಿಂಗು ಪ್ರಾಬ್ಲಮ್ ಆಯ್ತು. ಬ್ಯಾಟಿಂಗ್ ಯಾವ ಕಡೆ ಅಂತ ನಾನು ಹೇಳ್ತಾ ಹೋಗ್ತೀನಿ. ಓಪನಿಂಗ್ ಜೇಕಬ್ ಬೆಥೆಲ್ ಮತ್ತೆ ವಿರಾಟ್ ಕೊಹ್ಲಿ ಬರ್ತಾರೆ. ವಿರಾಟ್ ಕೊಹ್ಲಿ ಪ್ರತಿ ಮ್ಯಾಚ್ ಅಲ್ಲಿ ನೀವು ನೋಡ್ತಾ ಇರ್ಬೋದು, ವಿರಾಟ್ ಕೊಹ್ಲಿ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ಆಡಿದ್ದಾರೆ. ಅವರು ಎಲ್ಲ ಯಂಗ್ಸ್ಟರ್ಸ್ ಜೊತೆಗೆ ಆರೆಂಜ್ ಕ್ಯಾಪ್ ಅಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ಸುಮ್ನೆ ವಿರಾಟ್ ಕೊಹ್ಲಿ ಅಲ್ಲ. ಅವರು ನಿನ್ನೆ ಯಾರು ಯಂಗ್ಸ್ಟರ್ಸ್ ಜೊತೆನೂ ಪೈಪೋಟಿ ಕೊಡ್ತಿರೋದು ವಿರಾಟ್ ಕೊಹ್ಲಿ ಒಬ್ರೆ, ಆಯ್ತಾ? ಅದಾಗ್ತಿದ್ದಂಗೆ ವಿರಾಟ್ ಕೊಹ್ಲಿ ಜೊತೆ ಜೇಕಬ್ ಬೆಥೆಲ್ ಸ್ವಲ್ಪ ಯಂಗ್ಸ್ಟರ್, ಸ್ವಲ್ಪ ಫಾರ್ಮಿಗೆ ಬರಕ್ಕೆ ಸ್ವಲ್ಪ ಟೈಮ್ ಬೇಕು. ಸಡನ್ ಮ್ಯಾಚ್ ಅಲ್ಲಿ ಯಾವುದೇ ಕಾರಣಕ್ಕೆ ಯಾವುದೇ ಒಬ್ಬ ಪ್ಲೇಯರ್ಸ್ ಆದ್ರೂ ಅವನಿಗೆ ಚಾನ್ಸ್ ಆಗಲ್ಲ, ಸ್ವಲ್ಪ ಟೈಮ್ ಬೇಕು. ನಾವು ಅವ್ರಿಗೆ ಚಾನ್ಸಸ್ ಕೊಡಬೇಕು. ಬಟ್ ಅದಾಗ್ತಿದ್ದಂಗೆ ದೇವದತ್ ಪಡಿಕ್ಕಲ್ ಬಗ್ಗೆ ಮಾತಾಡಂಗೆ ಇಲ್ಲ. ಪ್ರತಿ ಮ್ಯಾಚ್ ಅಲ್ಲಿ ಅವ್ರು ಕೊಟ್ಟಿದ್ದಾರೆ. ಯಾರು ಅವ್ರ ಬಗ್ಗೆ ಒಂದು ಸಣ್ಣ ತಪ್ಪು ಅಂತಾನೆ ಹೇಳ್ಬಿಟ್ಟು ಮಾತಾಡಕ್ ಆಗಲ್ಲ. ಯಾಕಂತಂದ್ರೆ ಅಷ್ಟು ಚೆನ್ನಾಗಿ ಅವರು ಆಡಿದ್ದಾರೆ, ಬ್ಯಾಟಿಂಗು ಆಡಿದ್ದಾರೆ, ಫೀಲ್ಡಿಂಗು ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ನಾವು ನೋಡಿದ್ವಿ. ಅದಾಗ್ತಿದ್ದಂಗೆ ಪಟಿದಾರ್ ಕ್ಯಾಪ್ಟನ್ ಪ್ರತಿ ಮ್ಯಾಚ್ ಅಲ್ಲೂ ನಿಂತಾಡ್ರು. ನೆನ್ನೆ ಮ್ಯಾಚ್ ಅಲ್ಲೂ ತುಂಬಾ ಚೆನ್ನಾಗಿ ಆಡಿರೋದು ರಜತ್ ಪಟಿದಾರ್. ಅವ್ರ ಬಗ್ಗೆ ನಾನು ಯಾವತ್ತು ಮಾತಾಡಕ್ ಹೋಗಲ್ಲ. ಅದಾಗ್ತಿದ್ದಂಗೆ ಟೀಮ್ ಡೇವಿಡ್ ನೆಕ್ಸ್ಟ್ ಲೆವೆಲ್ ರೀ, ಬೀಸ್ಟ್ ಅಂತ ಹೇಳಿದ್ರೆ ಅವರೇ. ಅವ್ರ ಬ್ಯಾಟಿಂಗ್ ನೀವು ನೋಡಿದೀರಾ, ಅವ್ರ ಬಗ್ಗೆ ಏನು ಹೇಳಕ್ಕಾಗಲ್ಲ. ಯಾಕಂತ ಹೇಳಿದ್ರೆ ನೆನ್ನೆ ಮ್ಯಾಚ್ ಅಲ್ಲಿ ಅವರು ತುಂಬಾ ಚೆನ್ನಾಗಿದೆ. ಪ್ರತಿ ಮ್ಯಾಚ್ ಅಲ್ಲೂ ಕಾಂಟ್ರಿಬ್ಯೂಟ್ ಕೊಡ್ತಿರೋದು ಯಾರು? ವಿರಾಟ್ ಕೊಹ್ಲಿ, ಆಮೇಲೆ ದೇವದತ್ ಪಡಿಕ್ಕಲ್ಲು, ರಜತ್ ಪಟಿದಾರು, ಟೀಮ್ ಡೇವಿಡ್. 4 ಜನ ಬ್ಯಾಟರ್ಸ್ ಸಾಕ ನಮಗೆ ಆಗಲ್ಲ, ಹೌದಲ್ವಾ? ಕೃಣಾಲ್ ಪಾಂಡ್ಯನು ತುಂಬಾ ಟೈಮಲ್ಲಿ ಮಾಡಿದ್ದಾರೆ. ಅವ್ರು ಆಲ್ರೌಂಡರ್ ಆಗಿರೋದ್ರಿಂದ ಬೌಲಿಂಗ್ ಫೀಲ್ಡ್ ಅಲ್ಲಿ ಬಂದ್ಬಿಟ್ಟು ಬ್ಯಾಟಿಂಗ್ ಆಡಿದ್ದಾರೆ. ನಾವೇನ್ ಫಸ್ಟ್ ನಾನು ಹೇಳ್ತಾ ಹೋಗೋದು ಬ್ಯಾಟಿಂಗ್ ಅಲ್ಲಿ ಹೇಳ್ತಾ ಹೋಗ್ತೀನಿ. ಬ್ಯಾಟಿಂಗ್ ಅಲ್ಲಿ ನಾವ್ ಏನೇನು ಇಂಪ್ರೂವ್ಮೆಂಟ್ ಮಾಡ್ಕೊಳ್ಬಹುದು ಅಂತ ಹೇಳಿದ್ರೆ, ತುಂಬಾ ಜನ ಆಲ್ರೌಂಡರ್ಸ್ ಇದ್ದಾರೆ ನಮ್ಮ ಟೀಮ್ ಅಲ್ಲಿ. ಇಲ್ಲ ಅಂತ ಹೇಳಿದ್ರೆ ನಮ್ಗೆ ವೀಕ್ ಆಗ್ತಿರೋದು ಜಿತೇಶ್ ಶರ್ಮಾ ನಮ್ ಕೀಪಿಂಗ್ ತುಂಬಾ ಚೆನ್ನಾಗಿ ಮಾಡ್ತಾರೆ ಅಂತ ಹೇಳಿದ್ರು. ಸೀಸನ್ ಅಲ್ಲಿ ತುಂಬಾ ಚೆನ್ನಾಗಿ ಆಡಿದ್ದಾರೆ ಜಿತೇಶ್ ಶರ್ಮಾ. ಮಾಡಿದ್ದಾರೆ, ಯಾವ್ದೇ ಬೌನ್ಸರ್ ಆಗ್ದಾಗ್ಲೂ ತುಂಬಾ ಚೆನ್ನಾಗಿ ಕೀಪಿಂಗ್ ಮಾಡಿರೋದು ಅಂತ ಹೇಳಿದ್ರೆ ಅವರೇನೆ, ಇಲ್ಲ ಅಂತ ಹೇಳಕಲ್ಲ. ಸ್ವಲ್ಪ ಬ್ಯಾಟಿಂಗ್ ಅಲ್ಲಿ ವೀಕ್ ಆಗಿದ್ದಾರೆ. ನಾವು ಅವ್ರನ್ನ ಏನು ಮಾಡ್ಬೋದು ಅಂದ್ರೆ ಇಟ್ಕೊಬಹುದು, ವಿಕೆಟ್ ಕೀಪರ್ ಆಗಿ ಇಟ್ಕೊಬಹುದು, ಇಲ್ಲ ಅಂತ ಹೇಳಲ್ಲ. ಬ್ಯಾಟಿಂಗ್ ಟೈಮಲ್ಲಿ ಅವ್ರಿಗೆ ಎಬಿಲಿಟಿ ತೋರ್ಸಕ್ ಆಗ್ತಾ ಇಲ್ಲ. ಆ ಟೈಮಲ್ಲಿ ನಾವು ಅವ್ರ ಬದಲು ನಾನು ಬೇರೆ ನೋಡ್ತೀನಿ ಅಂತ ಹೇಳಿದ್ರೆ, ಅವ್ರ ಬದಲಾಗಿ ನಾನು ವಿಕೆಟ್ ಕೀಪರ್ ಬ್ಯಾಟರ್ ಆಗಿ ನಂದು ಸ್ವಲ್ಪ ಬೀಚ್ ಮೋಡ್ ಅಲ್ಲಿ ಓಪನಿಂಗಿಗೆ ವಿರಾಟ್ ಕೊಹ್ಲಿಗೆ ಸ್ವಲ್ಪ ಸಾಥ್ ಕೊಡೋಕೋಸ್ಕರ ನಾನು ಜಾರ್ಡನ್ ಕಾಕ್ಸ್ ನ ನೋಡ್ತೀನಿ. ಜಾರ್ಡನ್ ಕಾಕ್ಸ್ ಅವರು ವಿಕೆಟ್ ಕೀಪರ್ ಬ್ಯಾಟರ್, ಇಂಗ್ಲೆಂಡ್ ಇಂದ ಬರ್ತಾರೆ, ಯಂಗ್ಸ್ಟರ್, BBL ಅಲ್ಲಿ ತುಂಬಾ ಚೆನ್ನಾಗಿ ಆಡಿದ್ದಾರೆ, 100s ಮಾಡಿರೋ ಅನುಭವ ಇದೆ. ಇರ್ಲಿ, ಕೊಡ್ಬೇಕು, ಅವನಿಗೂ ಚಾನ್ಸ್ ಕೊಡ್ಬೇಕು, ಎಲ್ಲರಿಗೂ ಚಾನ್ಸ್ ಕೊಡ್ಬೇಕು. ಯಂಗ್ಸ್ಟರ್ಸ್ಗೂ ಚಾನ್ಸ್ ಅಂದ್ರೆ ಬೇಕೇ ಬೇಕು. ಯಾಕಂತ ಹೇಳಿದ್ರೆ ಅವ್ರು ತುಂಬಾ ಚೆನ್ನಾಗಿ ಆಡಿರೋದ್ರಿಂದ ನಮಗೆ ಓಪನ್ ಅಲ್ಲಿ ಫಿಲ್ ಸಾಲ್ಟ್ ಪ್ಲೇಸ್ಮೆಂಟ್ ಫಿಲ್ ಮಾಡಬೇಕು ಅಂತ ಹೇಳಿದ್ರೆ ಈಗ ಜಾರ್ಡನ್ ಕಾಕ್ಸ್ ನ. ಯಾಕಂದ್ರೆ ಜೇಕಬ್ ಬೆಥೆಲ್ ಓಪನಿಂಗ್ ಮಾಡ್ತಾರೆ, ಇಲ್ಲ ಅಂತ ಹೇಳಲ್ಲ. ಅವರು ಒನ್ ಡೌನು ಮಿಡಲ್ ಎಲ್ಲಾ ಕಡೆನೂ ಆಡ್ತಾರೆ.
ಆಲ್ಮೋಸ್ಟ್ ನಾವು ಅವ್ರನ್ನ ಯಾವ ತರ ಬೇಕಿದ್ರೆ ಆಟ ಯಾವ ತರ ಎಲ್ಲಿ ಬೇಕಿದ್ರೆ ಹಾಕೋಬಹುದು, ಮಿಡಲ್ ಅಲ್ಲೂ ಹಾಕೋಬಹುದು, ಒನ್ ಡೌನ್ ಅಲ್ಲೂ ಹಾಕ್ಬಹುದು, ಫಿಫ್ತಿಗೂ ಹಾಕೊಬಹುದು, ಎಲ್ಲಿ ಬೇಕಿದ್ರು ಈಸಿಯಾಗಿ ಬ್ಯಾಟಿಂಗ್ ಮಾಡೋಂಥ ಎಬಿಲಿಟಿ ಇರೋದು ಜೇಕಬ್ ಬೆಥೆಲ್ಗೆ. ನಾನು ಜೇಕಬ್ ಬೆಥೆಲ್ಗೆ ಸ್ವಲ್ಪ ಸ್ಟ್ರಗಲ್ ಆಗ್ತಿರೋದ್ರಿಂದ ನಾನು ಅವ್ರಿಗೆ ರೆಸ್ಟ್ ಕೊಟ್ಬಿಟ್ಟು ನಾನು ಆ ಜಾಗಕ್ಕೆ ಜಾರ್ಡನ್ ಕಾಕ್ಸ್ ಹಾಕೋದು. ವಿರಾಟ್ ಕೊಹ್ಲಿ ಜಾರ್ಡನ್ ಕಾಕ್ಸ್ ಓಪನಿಂಗ್ ಮಾಡ್ತಾರೆ ಅಂತ ಹೇಳಿದ್ರೆ ಓಪನಿಂಗ್ ಅಲ್ಲಿ ಒಂದು ಸ್ಕೋರ್ ಬಂತು. ಕೃಣಾಲ್ ಪಾಂಡ್ಯ, ಶ್ರೇಯಸ್ ಶರ್ಮಾ ಇಬ್ಬರಿದ್ದಾರೆ. ನಮ್ಗೆ ಇವ್ರು ಭುವಿ ಜೊತೆಗೆ ಸ್ವಲ್ಪ ಇಂಡಿಯನ್ ಪೇಸ್ ಬೌಲರು ನಮಗೆ ಸ್ವಲ್ಪ ಸಾಥ್ ಕೊಟ್ರೆ, ರೊಮಾರಿಯೋ ಬದಲು ರೊಮಾರಿಯೋ ತುಂಬಾ ಹೊಡ್ಸ್ಕೊಂತ ಇದ್ದಾರೆ. ಪ್ರತಿ ಮ್ಯಾಚ್ ಅಲ್ಲೂ ಸಿಕ್ಸ್ ಇಂದಾನೆ ಮ್ಯಾಚಸ್ ಅವ್ರದ್ದು ಓವರ್ಸ್ ಗಳು ಶುರು ಆಗ್ತಾ ಇದೆ. ಅವ್ರ ಬದಲಿಗೆ ನಾನು ಮಂಗೇಶ್ ಯಾದವ್ ನೋಡಕ್ ಹೋಗ್ತೀನಿ. ಮಂಗೇಶ್ ಯಾದವ್ ತುಂಬಾ ಚೆನ್ನಾಗಿ ಬ್ಯಾಟಿಂಗ್ ಆಡ್ತಾರೆ, ತುಂಬಾ ಎಬಿಲಿಟೀಸ್ ಇದೆ ಅವರಿಗೆ, ಬೌಲಿಂಗು ಮಾಡ್ತಾರೆ, ಬ್ಯಾಟಿಂಗು ಮಾಡ್ತಾರೆ. ಅವರಿಗೂ ಒಂದು ಚಾನ್ಸ್ ಕೊಟ್ಟು ನೋಡೋಣ ಒಂದ್ ಮ್ಯಾಚ್ ಅಲ್ಲಿ ಯಾವ ತರ ಆಡಬಹುದು ಅಂತ. ನಾನು ಜಿತೇಶ್ ಅರ್ನನ್ ಪ್ಲೇಸ್ ಅವ್ರನ್ನ ಹಾಕಿ ನೋಡ್ತೀನಿ. ಇನ್ ಬೌಲಿಂಗ್ ಅಂತ ಹೇಳಿದಾಗ ನಾನು ಹೆಂಗಿದ್ರು ಫಾರಿನ್ ಪ್ಲೇಯರ್ ಒಬ್ಬನ್ ಕರ್ಕೊಂಡ್ಬಿಟ್ಟಿದ್ದೀನಿ. ಇಲ್ಲ ಅಂತ ಹೇಳಿದ್ರೆ ಜಾರ್ಡನ್ ಕಾಕ್ಸ್ ನೀವು ಕರ್ಕೊಳಕ್ ಆಗಿಲ್ಲ ಅಂತ ಹೇಳಿದ್ರು ಡಫಿನೂ ಕರ್ಕೊಬಹುದು. ಎಂತ ಬೌಲಿಂಗ್ ಎಬಿಲಿಟಿ ಇದೆ ನಮ್ಮ ಹತ್ರ. ಜಾಸ್ ಹೆಜಲ್ವುಡ್ ಇರ್ಬೇಕಾದ್ರೆ ಜಾಸ್ ಹೆಜಲ್ವುಡ್ ಜೊತೆ ಜೇಕಬ್ ಡಫಿ, ಯೋಚನೆ ಮಾಡಿ ಯಾವ ತರ ಬೌಲಿಂಗ್ ಯೂನಿಟ್ ಬರ್ಬೋದು. ಒಬ್ರು ನ್ಯೂಜಿಲೆಂಡ್ ಇಂದ ಬರ್ತಾರೆ, ಇನ್ನೊಬ್ರು ಆಸೀಸ್ ಇಂದ ಬರ್ತಾರೆ. ಇಬ್ರು ಬೌಲಿಂಗ್ ಒಳ್ಳೆ ನೆಕ್ಸ್ಟ್ ಲೆವೆಲ್ ಆಗಿದೆ. ಅವ್ರಿಬ್ರು ನಾನು ತಗೊಬಹುದು. ಜಾರ್ಡನ್ ಕಾಕ್ಸ್ ಬೇಡ ನನಗೆ, ನಾನು ಓಪನ್ ಜೇಕಬ್ ಬೆಥೆಲ್ನ ಆಡಿಸ್ತೀನಿ ಅಂತ ಹೇಳಿದ್ರೆ ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಸ್ವಲ್ಪ ಯಂಗ್ಸ್ಟರ್ಸ್ ನೀವು ತಗೊಂಡಿರೋದ್ರಿಂದ ಯಂಗ್ಸ್ಟರ್ಸಿಗೂ ಸ್ವಲ್ಪ ಚಾನ್ಸಸ್ ಸಿಗ್ಬೇಕು. ನನ್ನ ಒಪಿನಿಯನ್ ಏನಂದ್ರೆ ಯಂಗ್ಸ್ಟರ್ಸಿಗೆ ತುಂಬಾ ಯಂಗ್ಸ್ಟರ್ಸ್ಗಳು ಅಲ್ಲಿ ಸುಮ್ಮನೆ ಇದಾಗ್ತಿದೆ. ಅವ್ರಿಗೂ ಸ್ವಲ್ಪ ಅವ್ರದ್ದು ಎಬಿಲಿಟಿ ಏನಿದೆ ಏನು ಅನ್ನೋದು ನಾವು ಒಂದು ಮ್ಯಾಚ್ ಅಲ್ಲಿ ನೋಡ್ಬೇಕು. ಇದು ಯಾಕೆ ಮಾಡ್ತಾ ಇಲ್ಲ RCB ಮ್ಯಾನೇಜ್ಮೆಂಟ್ ಅನ್ನೋದು ಅವರಿಗೆ ಗೊತ್ತಿರೋದು. ಇದ್ರ ಬಗ್ಗೆ ನಿಮಗೆ ಏನ್ ಅನ್ಸುತ್ತೆ ಇದ್ರ ಬಗ್ಗೆ?